ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ. ನಾನು ನಿಮ್ಮೆಲ್ಲರ ಪ್ರೀತಿಯ ತೃಪ್ತಿ ಬಸವರಾಜ್. ಸೊ ನಿನ್ನೆಯ ಬಿಗ್ ಬಾಸ್ ಎಪಿಸೋಡಲ್ಲಿ ಏನು ನಡೀತು ಅಂತ ನೋಡೋದಾದರೆ, ಬಿಗ್ ಬಾಸು ಫಿನಾಲೆ ಹತ್ರ ಬರ್ತಾ ಬರ್ತಾ ಸಖತ್ ಎಮೋಷ್ನಲ್ ಆಗ್ತಿದ್ಯಪ್ಪ. ನೋಡೋಕ್ಕೆ ಆಗ್ತಿಲ್ಲ, ಫುಲ್ ನಾವೇ ಅಟ್ಯಾಚ್ ಆಗಿಬಿಡ್ತಿದ್ದೀವಿ ಅನ್ನೋ ಥರ ಅನಿಸ್ತಿದೆ. ಬರ್ತಾ ಬರ್ತಾ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ, ಅವರವರ ಬಾಂಡ್ಗಳನ್ನ ಉಳಿಸ್ಕೋತಾ ಇದ್ದಾರೆ. ಆಗಿದ್ದ ಜಗಳಗಳಿಗೆಲ್ಲ ಸಾರಿ ಕೇಳಿಕೊಂಡು ಅವರವರೇ ಒಂದಾಗ್ಬಿಟ್ಟು ಇಡೀ ಮನೆ ಇವಾಗ ಒಂದಾಗಿದೆ. ಈ ಟೈಮಲ್ಲಿ ಬಿಗ್ ಬಾಸು ಎಲ್ರಿಗೂ ನಿಮ್ಮ ಆಸೆಗಳನ್ನ ತಿಳಿಸಿ ಅನ್ನೋದನ್ನ ಕೂಡ ಹೇಳ್ತಾರೆ. ನಿನ್ನೆ ಸ್ಟಾರ್ಟಿಂಗಿಂದ ನೋಡೋದಾದ್ರೆ, ಮೊನ್ನೆ ಎಪಿಸೋಡಲ್ಲಿ ಆಬ್ವಿಯಸ್ಲಿ ಸೂರಜ್ ಅವರು ಮನೆಯೊಳಗೆ ಬಂದಿದ್ರು. ಇದೇ ಎಪಿಸೋಡ್ ಕಂಟಿನ್ಯೂ ಆಗುತ್ತೆ. ಸೊ ಸೂರಜ್ ಅವರು ಮನೆಯೊಳಗೆ ಬಂದಾಗ ಅವರ ಸೀರಿಯಲ್ದು ಪ್ರೋಮೋ ರಿಲೀಸ್ ಮಾಡ್ತಾರೆ. ಸೊ ಆ ಸೀರಿಯಲಲ್ಲಿ ಏನೇನು ಕ್ಯಾರೆಕ್ಟರ್ಸ್ ಇರುತ್ತೆ, ಏನೇನು ಮಾಡ್ತಾರೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ಅವರ ಸೀರಿಯಲ್ನ ಟೀಮ್ ಅಂದರೆ ಆ ಹೀರೋಯಿನ್ ಮತ್ತು ಇನ್ನೊಂದು ಕ್ಯಾರೆಕ್ಟರ್, ಅವರ ತಮ್ಮನ ಕ್ಯಾರೆಕ್ಟರ್, ಅವರು ಕೂಡ ಮನೆಯೊಳಗೆ ಬಂದಿರ್ತಾರೆ. ಸೊ 3 ಜನ ಬಂದ್ಬಿಟ್ಟು ಮನೆಯೊಳಗೆ ಸ್ವಲ್ಪ ಫನ್ ಮಾಡ್ತಾರೆ, ಎಲ್ಲ ನಡೆಯುತ್ತೆ, ಎಲ್ಲ ಮಾತುಕತೆ ಎಲ್ಲ ನಡೆಯುತ್ತೆ. ಎಲ್ಲರೂ ಶಾಕಲ್ಲಿರ್ತಾರೆ, ಇಷ್ಟು ಬೇಗ ಹೊರಗೆ ಹೋಗಿದ್ದು 3 ವಾರದಲ್ಲಿ ಸೀರಿಯಲ್ ಹೀರೋ. ಸೊ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಇನ್ನೇನು ಬಿಗ್ ಬಾಸ್ ನಂತರ ಅದೇ ಸೀರಿಯಲ್ ಶುರು ಆಗುತ್ತೆ. ಇದನ್ನೆಲ್ಲ ನೋಡಿ ಮನೆಯವ್ರಿಗೆಲ್ಲ ಸಖತ್ ಖುಷಿ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಸೀರಿಯಲ್ ಕಡೆಯಿಂದ ಒಂದು ಟಾಸ್ಕ್ ಕೊಟ್ಟಿದೆ. ಟಾಸ್ಕ್ ಥರ ಒಂದು ಚಟುವಟಿಕೆ ಮಾಡಿಸ್ತಾರೆ. ಅದರಲ್ಲಿ ಏನು ಅಂದರೆ, ನಿಮ್ಮಲ್ಲಿ ಪವಿತ್ರವಾದ ಬಾಂಡ್ ಯಾರ ಜೊತೆಗಿತ್ತು, ನಿಮ್ಮ ಪ್ರತಿಯೊಬ್ಬರಿಗೂ ಕೇಳ್ತಾರೆ ಕ್ವಶನ್ನ. ಪವಿತ್ರವಾದ ಬಾಂಡ್ನ ಯಾರ ಜೊತೆಗೆ ಬೆಳೆಸ್ಕೊಂಡಿದ್ರಿ ನೀವು ಎಲ್ಲರೂ ಅಂತ ಕೇಳ್ತಾರೆ ಕ್ವಶನ್ನು. ಸೊ ಅವರು ಯಾರನ್ನಾದ್ರೂ ತೊಗೊಬೋದಿತ್ತು. ಬಿಕಾಸ್ ಮನೆಯೊಳಗೆ ಇವಾಗಿರೋರು ಅನ್ನೋದಕ್ಕಿಂತ ಮುಂಚೆ ಇದ್ದವ್ರ ಜೊತೆಗೂ ಬಾಂಡ್ಗಳನ್ನ ಬೆಳೆಸ್ಕೊಂಡಿದ್ರು ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್. ಸೊ ಅವ್ರವ್ರ ಬಾಂಡ್ ಬಗ್ಗೆ ತಿಳಿಸ್ಬೇಕು ಅನ್ನೋದು ಇದರ ಅರ್ಥ ಆಗಿರುತ್ತೆ. ಸೊ ಇದರಲ್ಲಿ ನೋಡೋದಾದರೆ, ಮೊದಲನೇದಾಗಿ ನಾವು ಕಾವ್ಯ ಅವ್ರದ್ದೇ ತಗೊಳ್ಳೋದಾದರೆ, ಕಾವ್ಯ ಅವರು ನನ್ನ ಬಾಂಡ್ ಗಿಲ್ಲಿ ಅವ್ರ ಜೊತೆಗೆ ತುಂಬ ಪವಿತ್ರವಾಗಿದೆ ಅಂತ ಹೇಳ್ತಾರೆ. ಇದು ಸ್ವಲ್ಪ ಶಾಕಿಂಗ್ ಆಗೇ ಇತ್ತು. ಬಿಕಾಸ್ ಕಾವ್ಯ ಅವ್ರು ಪ್ರತಿಯೊಂದು ಸತಿನೂ ಗಿಲ್ಲಿ ಅವ್ರ ಅಪೋಸಿಟ್ ಆಗೇ ಮಾತಾಡ್ತಾರೆ. ಈ ಸತಿ ಗಿಲ್ಲಿ ಅವ್ರ ಜೊತೆಗೆ ಪವಿತ್ರವಾದ ಬಾಂಡ್ ಇದೆ ಅಂತ ಹೇಳ್ತಾರೆ. ಬಟ್ ಅದಾಗಿದ್ದ ತಕ್ಷಣ ಗಿಲ್ಲಿ ಅವ್ರಿಗೆ ಕೇಳಿದ್ರೆ, ಗಿಲ್ಲಿ ಅವರು ಕಾವ್ಯ ಅವ್ರ ಹೆಸರು ತಗೊಳ್ಳೋದೇ ಇಲ್ಲ ಇಲ್ಲಿವರೆಗೂ. ಈ ವಾರದ ತನಕನೂ ಗಿಲ್ಲಿ ಅವ್ರು ಪ್ರತಿ ವಾರದಲ್ಲೂ ನನಗೆ ಕಾವ್ಯ ಇಷ್ಟ ಅಂತ ಹೇಳೋರು. ಈ ಸತಿ ಮಾತ್ರ ಕಾವ್ಯ ಅವ್ರ ಹೆಸರು ತಗೊಳ್ಳಲ್ಲ. ಇದು ಯಾಕೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಲಾಸ್ಟ್ ವೀಕೆಂಡ್ ಎಪಿಸೋಡ್ನಲ್ಲಿ ನೀವು ನೋಡಿರ್ಬೋದು, ಇದೊಂದು ಇನ್ಸಿಡೆಂಟ್ ನಡೆಯುತ್ತೆ. ಕಾವ್ಯ ಅವ್ರು ಹೇಳ್ತಾರೆ, ನನಗೆ ಒಂದು ವೇಳೆ ಟೈಮ್ ಚೇಂಜ್ ಮಾಡೋದೇನಾದರೂ ನನಗೆ ಆಪರ್ಚುನಿಟಿ ಇದ್ದರೆ ಆವಾಗ ಗಿಲ್ಲಿ ಜೊತೆಗೆ ನಾನು ಬಾಂಡ್ ಮಾಡ್ಕೊತಿರ್ಲಿಲ್ಲ. ಅವನು ಬಾಂಡ್ ಮಾಡ್ಕೊತಿರ್ಲಿಲ್ಲ ಅನ್ನೋದಕ್ಕಿಂತ ಗಿಲ್ಲಿ ಅವ್ರಿಗೆ ನನ್ನನ್ನು ರೇಗ್ಸು ಅಥಾರಿಟಿ ಕೊಡ್ತಿರ್ಲಿಲ್ಲ, ಅಲ್ಲೇ ನಿಲ್ಲಿಸ್ಬಿಡು ಅಂತಿದ್ದೆ ಅಂತ ಒಂದು ಮಾತು ಹೇಳ್ತಾರೆ. ಇದು ಎಲ್ಲೋ ಗಿಲ್ಲಿ ಅವ್ರಿಗೆ ಎಲ್ಲೋ ಹರ್ಟ್ ಆಗಿದೆ ಅನ್ಕೋತೀನಿ. ದಟ್ಸ್ ವೈ ಈ ಸತಿ ನಿನಗೆ ಯಾರ ಜೊತೆಗೆ ಪವಿತ್ರವಾದ ಬಾಂಡ್ ಇದೆ ಅಂತ ಕೇಳಿದಾಗ ರಕ್ಷಿತಾ ಅವ್ರ ವಿಷಯ ಹೇಳ್ತಾರೆ. ರಕ್ಷಿತಾ ಅವ್ರ ಬಗ್ಗೆ ಹೇಳ್ತಾರೆ, ನನಗೆ ಮನೆಯಲ್ಲಿ ನಾನು ಊಟ ಮಾಡಿದ್ದು ತಟ್ಟೆ ಕೂಡ ನಾನು ಎತ್ತಿಡಲ್ಲ, ಅದನ್ನು ನನ್ನ ತಾಯಿ ಎತ್ತಿಡ್ತಾರೆ. ಆದರೆ ಈ ಬಿಗ್ ಬಾಸ್ ಮನೆಯಲ್ಲಿ ನನಗೆ ರಕ್ಷಿತಾ ಅದೇ ಥರ ನೋಡ್ಕೊತಿದ್ದಾಳೆ. ನನ್ನ ಪ್ರತಿಯೊಂದು ಆಗು ಹೋಗುಗಳನ್ನ, ಬೇಕು ಬೇಡಗಳನ್ನ ಎಲ್ಲದನ್ನು ರಕ್ಷಿತಾನೇ ನೋಡ್ಕೊತಿದ್ದಾಳೆ ಅನ್ನೋದು ಗಿಲ್ಲಿಯ ಮಾತಾಗಿತ್ತು. ಸೊ ರಕ್ಷಿತಾ ಜೊತೆಗೆ ನನಗೆ ಒಳ್ಳೆ ಬಾಂಡ್ ಇದೆ ಅಂತ ಹಂಚ್ಕೋತಾರೆ. ಅದ್ರ ಜೊತೆಗೆ ರಕ್ಷಿತಾ ಅವರಿಗೆ ಕೇಳಿದಾಗ ಕೂಡ ರಕ್ಷಿತಾ ಅವ್ರು ಕೂಡ ಗಿಲ್ಲಿ ಜೊತೆಗೆ ನನಗೆ ಒಳ್ಳೆ ಬಾಂಡ್ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ರಘು ಅವ್ರು ಕೂಡ ಗಿಲ್ಲಿ ಹೆಸರೇ ಹೇಳ್ತಾರೆ, ಗಿಲ್ಲಿ ಜೊತೆಗೆ ಒಳ್ಳೆ ಬಾಂಡ್ ಇದೆ ನನಗೆ. ಎಷ್ಟೇ ಜಗಳಗಳಾಡ್ತೀವಿ, ಕಿತ್ತಾಡ್ತೀವಿ, ಕಾಲು ಎಳ್ಕೊತೀವಿ, ಆದರೆ ಇವತ್ತಿಗೂ ನನಗೆ ಗಿಲ್ಲಿ ಜೊತೆಗೆ ಒಳ್ಳೆ ಬಾಂಡ್ ಇದೆ ಅಂತ ಹಂಚ್ಕೋತಾರೆ. ಆ್ಯಂಡ್ ಅಶ್ವಿನಿ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಅಶ್ವಿನಿ ಅವರು ಈಗಾಗಲೇ ಹೊರಗೆ ಬಂದಿರೋ ಅಂತಹ ಜಾನ್ವಿ ಅವರ ಹೆಸರನ್ನು ತಗೋತಾರೆ. ಜಾನ್ವಿ ಅವರು ಅಶ್ವಿನಿ ಅವರು ಎಷ್ಟು ಕ್ಲೋಸ್ ಇದ್ರು ಮುಂಚೆಯಿಂದ ಅಂತ ನಾವು ನೋಡೇ ಇದ್ದೀವಿ. ಅವರ ಹೆಸರು ತಗೊಂಡ್ಬಿಟ್ಟು ಅವ್ರ ಜೊತೆಗೆ ನನಗೆ ಪವಿತ್ರವಾದ ಬಾಂಡ್ ಇತ್ತು, ನನ್ನ ಸ್ನೇಹಿತೆ ಅವರು ಅಂತ ಹಂಚ್ಕೊತಾರೆ. ಆ್ಯಂಡ್ ಇದಾಗಿದ್ದ ತಕ್ಷಣ ನೆಕ್ಸ್ಟ್ ಎಪಿಸೋಡ್ಗೆ ಕಾಲಿಡೋದಾದರೆ, ಅಂದರೆ ನೆಕ್ಸ್ಟ್ ದಿನ ಬಿಗ್ ಬಾಸ್ ಮನೆಯಲ್ಲಿ ಕಾಲಿಡೋದಾದರೆ, ಮೊದಲನೇದಾಗಿ ಬಿಗ್ ಬಾಸು ಎಲ್ರಿಗೂ ಈ ಅಥಾರಿಟಿ ಕೊಡ್ತಾರೆ. ಅಥಾರಿಟಿ ಅನ್ನೋದಕ್ಕಿಂತ ಒಂದು ಒಳ್ಳೆಯ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ನಿಮ್ಮ ಆಸೆಗಳನ್ನ ಒಂದು ಲೆಟ್ರಲ್ಲಿ ಬರೆದು ಅದನ್ನು ಕ್ಯಾಮ್ರಾ ಮುಂದೆ ಓದ್ಬಿಟ್ಟು ಒಂದು ಲಾಕ್ ಕೊಟ್ಟಿರ್ತಾರೆ, ಲಾಕ್ ಆ್ಯಂಡ್ ಕೀ. ಆ ಲಾಕ್ ಮಾಡಿಬಿಟ್ಟು ಆ ಕೀನ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹಾಕಬೇಕು ಅನ್ನೋದನ್ನ ಟಾಸ್ಕ್ ಅಲ್ಲ, ಒಂದು ಆಪರ್ಚುನಿಟಿ ಅನ್ನೋ ಥರ ಕೊಟ್ಟಿರ್ತಾರೆ. ಆಗ ನಿನ್ನೆ ಎಪಿಸೋಡ್ನಲ್ಲಿ ಕೆಲವೊಬ್ಬರ ಆಸೆಗಳನ್ನ ಮಾತ್ರ ಎಪಿಸೋಡ್ನಲ್ಲಿ ತೋರಿಸ್ತಾರೆ. ಆಗ ರಕ್ಷಿತಾ ಅವ್ರು ಬಂದು ಹೇಳ್ತಾರೆ, ನನಗೆ ಈ ಮನೆಯೊಳಗೆ ನಾನು ಕನ್ನಡದ ಡ್ರಾಮಾ ಅಂದರೆ ನಾಟಕ ಒಂದನ್ನು ನೋಡಬೇಕು, ಕನ್ನಡದ ನಾಟಕ ಒಂದನ್ನು ಪ್ರದರ್ಶನ ಮಾಡಬೇಕು ಅನ್ನೋದು ಅವ್ರದ್ದೊಂದು ಆಸೆ ಆಗಿರುತ್ತೆ. ಆ್ಯಂಡ್ ರಘು ಅವ್ರದ್ದು ಕೇಳೋದಾದರೆ, ಅವರು ಈ ಬಿಗ್ ಬಾಸ್ ಮನೆಯ ಸ್ವಿಮ್ಮಿಂಗ್ ಪೂಲ್ ಒಳಗೆ ನಾನು ನನ್ನ ಮಗನ ಜೊತೆಗೆ ಆಟ ಆಡಬೇಕು ಅಂತ ಹಂಚ್ಕೋತಾರೆ. ಆ್ಯಂಡ್ ನೆಕ್ಸ್ಟು ನಮ್ಮ ಅಶ್ವಿನಿ ಗೌಡ ಅವ್ರ ಬಗ್ಗೆ ಮಾತಾಡೋದಾದರೆ, ಅಶ್ವಿನಿ ಗೌಡ ಅವರು ಕನ್ನಡದ ಹೋರಾಟಗಾರ್ತಿ ಅಂತ ಇದರಲ್ಲೇ ಗೊತ್ತಾಗುತ್ತೆ ಅವರಿಗೆ ಎಷ್ಟು ಕನ್ನಡದ ಮೇಲೆ ಒಲವಿದೆ ಅಂತ ಹೇಳ್ಬಿಟ್ಟು. ಅವರು ಇಷ್ಟೇ ಹೇಳ್ತಾರೆ, ಮನೆಯವರು ಅದೆಲ್ಲ ಪಕ್ಕಕ್ಕೆ ಇಡ್ತಾರೆ, ಅವರು ಅವರ ಗುರುಗಳಾದ ಟಿ.ಎ. ನಾರಾಯಣಗೌಡ್ರನ್ನ ಮನೆ ಒಳಗೆ ಕರೆಸಿ, ಅವರ ಫ್ಯಾಮಿಲಿನ ಮನೆ ಒಳಗೆ ಕರೆಸಿ, ಆ್ಯಂಡ್ ಅದ್ರ ಜೊತೆಗೆ ಅವರದೇ ಸ್ನೇಹಿತನಾದ ಮನು ಗೌಡ ಅವ್ರನ್ನ
ಮನೆಯೊಳಗೆ ಕರೆಸಿ, ಅವರ ತಮ್ಮ ಅವ್ರನ್ನ ಮನೆಯೊಳಗೆ ಕರೆಸಿ, ಇದು ನನ್ನ ಆಸೆ ಅಂತ ಹಂಚ್ಕೋತಾರೆ. ಅಂಡ್ ಅದ್ರ ಜೊತೆಗೆ ಸೊ ಅವ್ರ ತಂದೆಯವ್ರು ಕಟ್ಟಿರುವಂತಹ ಒಂದು ದೇವಸ್ಥಾನ ಇರುತ್ತೆ. ದೇವಸ್ಥಾನಕ್ಕೆ ಸುದೀಪ್ ಸರ್ ಬರ್ಬೇಕು ಪೂಜೆ ನಡಿಬೇಕಾದ್ರೆ ಅನ್ನೋದು ಅವರ ಇನ್ನೊಂದು ಕೋರಿಕೆ ಆಗಿರುತ್ತೆ. ಅಂಡ್ ಅದಾದ ನಂತರ ಗಿಲ್ಲಿ ಅವರ ಕೋರಿಕೆಗಳನ್ನ ನೋಡೋದಾದ್ರೆ ವೆರಿ ಫನ್ನಿ ಆಗಿರುತ್ತೆ. ಅವ್ರು ಒಂದ್ ಹೇಳ್ತಾರೆ ಅವ್ರಿಗೆ ನಲ್ಲಿ ಮೂಳೆ ಅಂದ್ರೆ ಇಷ್ಟ ಅಂತ ಹೇಳ್ಬಿಟ್ಟು ಅವ್ರು ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲೂ ಅದಕ್ಕೆ ಫೇಮಸ್, ನೀವೆಲ್ಲ ನೋಡಿರ್ಬೋದು. ಅವ್ರು ನಲ್ಲಿ ಮೂಳೆ ಅದ್ರ ಬಗ್ಗೆನೇ ವ್ಲಾಗ್ಸ್ ಮಾಡ್ಕೊಂಡ್ಬಿಟ್ಟು ಫೇಮಸ್ ಆಗ್ಬಿಟ್ಟು ಅಲ್ಲಿಂದ ಬಿಗ್ ಬಾಸ್ ಮನೆಗೆ ಹೋಗಿರ್ತಾರೆ. ಸೊ ಅವ್ರಿಗೆ ನಲ್ಲಿ ಮೂಳೆ ಇಷ್ಟ, ನನಗೆ ಪೂರ್ತಿ ಇಡೀ ಊಟದಲ್ಲಿ ನಾನು ನಲ್ಲಿ ಮೂಳೆನೆ ತಿನ್ಬೇಕು ಪೂರ್ತಿಯಾಗಿ ಅಂತ ಹೇಳಿ ಬಿಗ್ ಬಾಸ್‌ಗೆ ಒಂದು ಕೋರಿಕೆ ಇಡ್ತಾರೆ. ಅಂಡ್ ಅದ್ರ ಜೊತೆಗೆ ನಾನು ರಾಜನ್ ತರ ಬಿಗ್ ಬಾಸ್ ಮನೇಲಿ ಬಿಗ್ ಬಾಸ್ ಟಿವಿಯಲ್ಲಿ ಒಂದು ಸಿನಿಮಾ ನೋಡ್ಬೇಕು ಅಂತ ಹೇಳ್ತಾರೆ. ರಘು ಅವ್ರು ಕೂಡ ಒಂದು ಇದೇ ತರದ ಕೋರಿಕೆ ಇಟ್ಟಿರ್ತಾರೆ. ನಾನು ಬಿಗ್ ಬಾಸ್ ಮನೆಯ ವರಾಂಡದಲ್ಲಿರೋ ಒಂದು ಚೇರ್ ಮೇಲೆ ನನ್ಗೆ ಅಲ್ಲಿ ಬಂದಾಗೆ ನಾನು ಅದ್ರ ಮೇಲೆ ಕುತ್ಕೊಂಡು ಸಿನಿಮಾ ನೋಡ್ಬೇಕು, ಹೇಗಿರುತ್ತೆ ನೋಡ್ಬೇಕು ಅನ್ನೋದು ಅವ್ರ ಆಸೆ ಅಂತ ಹಂಚ್ಕೊಂತಾರೆ. ಸೊ ಅದು ಕೂಡ ಒಂದು ಕೋರಿಕೆ ಇಟ್ಟಿರ್ತಾರೆ ರಘು ಅವರು. ಆ ಚೇರ್ ಮೇಲೆ ಕುತ್ಕೊಂಡು ನಾನೊಂದು ಸಿನಿಮಾ ನೋಡ್ಬೇಕು ಅಂತ ಹೇಳ್ಬಿಟ್ಟು. ಅದೇ ರೀತಿ ಗಿಲ್ಲಿ ಅವ್ರು ಕೂಡ ಸಿನಿಮಾ ನೋಡ್ಬೇಕು ಅಂತ ಒಂದು ಕೋರಿಕೆ ಇಟ್ಟಿರ್ತಾರೆ. ಸೊ ಇದಾಗಿತ್ತು ನಿನ್ನೆ ಎಪಿಸೋಡ್. ಇಲ್ಲಿಗೇನೆ ನಿನ್ನೆ ಎಪಿಸೋಡ್ ಮುಕ್ತಾಯವಾಗುತ್ತೆ. ಸೊ ಮುಂದಿನ ಎಪಿಸೋಡ್ ಬಗ್ಗೆ ನಾನು ನಾಳೆ ನಿಮ್ ಜೊತೆಗೆಲ್ಲ ಮಾತಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಎಪಿಸೋಡ್‌ಗಾಗಿ ಕಾಯ್ತಾ ಇರಿ, ಕಾಯ್ತಾನೆ ಇರಿ ಅಂತ ಹೇಳ್ತಾ, ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ.